ಮುಗ ಸುಮ್ಮನೆ ಅದಕ್ಕಿಂದೆಲ್ಲ ಮಾಡೋಕೋದೆ ಮಾಡದೇ ಇದ್ರೆ ಆಯ್ತಿತ್ತು ಕಂತಕೋ ಸುಮ್ಮನೆ ಬಂದಾಗಲೆಲ್ಲ ಬಾಡು ಮೀನು ಅದು ಇದು ಅಂದ್ಕೊಂಡು ಸುಮ್ಮನೆ ಖರ್ಚು ಮಾಡೋದಾಯ್ತದೆ ನಾನು ಹೇಳಿನಿ ಬೇಡಕನವ ಅಂತ ಕೇಳವಿಲ್ಲ ಹೋಯ್ತೀನಿ ಅಂದ್ರೂ ಬಿಡ್ತಾನೆ ಊಟ ಮಾಡ್ಕೊಂಡೆ ಹೋಗ್ಬೇಕು ಅಂತ ಅಡುಗೆ ಬೇರೆ ಮಾಡಿಸಿ ಗುಡ್ಡೆ ಹಾಕಿದಿ ಸುಮ್ಮನೆ ಕಾಸು ಕರಿಮಣೆಲ್ಲ ಖರ್ಚು ಮಾಡ್ಕೊಂಡು ಸುಮ್ಮನೆ ಇದೆಲ್ಲ ಯಾತಿಗೆ ಬೇಕಾಗಿತ್ತು ತರ್ದಾಗಿದ್ರು ಆಯ್ತಿತ್ತು ಅಪ್ಪ ಇದು ಬೇರೆ ಸುಮ್ಮನೆ ಬಂದಿದ್ದೀಯಲ್ಲ ಏನು ಗೊತ್ತಾಯ್ಕಿಲ್ವಾ ಅಯ್ಯೋ ಸುಮ್ಮನಿರವ ಅಪ್ರೂಪಕ್ಕೆ ಬರ್ತಿದ್ದಿ ಹಂಗೆ ಕಳ್ಸಕ್ಕಾಗತ್ತ ನಿನ್ನ ಗಂಡನುವೇ ನಿಮ್ಮ ಅತ್ತನೂ ಏನು ಮಾತಾಡ್ಕೊತಿದ್ರಡ ಅದು ಏನಂಗೆ ಮಾತಾಡ್ಕೊತಿದ್ರಲ್ಲ ಏನು ವಿಚಾರ ಅದೇ ಕಣವ ಇದು ಕುಳ್ಳಣ್ಣ ಅಣ್ಣದಲ್ಲ ರಮೇಶನ ಗೊತ್ತಾನೆ ಹ್ಞೂ ಗೊತ್ತು ಅದೇ ಕುಳ್ಳ ಇಲ್ವಾ ಅವು ದೊಡ್ಡಣ್ಣ ತಾನೆ ಹ್ಞೂ ಮಗ ಇತ್ತಲ್ಲ ಅದೇ ಮಗಿಗೆ ಭಾರಿ ಸೀರಿಯಸ್ ಆಗ್ಬಿಟ್ಟಿದಂತೆ ಐಸಿಯುಗೆ ಹಾಕಿದಾರಂತೆ ಅದಕ್ಕೆ ನೋಡೋಕೆ ಹೋಗಿಲ್ವಲ್ಲ ನೋಡೋಕೆ ಹೋಗ್ಬೇಕು ಅಂದ್ಬಿಟ್ಟು ಹಂಗೆ ಮಾತಾಡ್ಕೊತಿದ್ರು ಪಾಪ ಚೆನ್ನಾಗಿದ್ದದಂತೆ ಮಗ ನಾನು ನೋಡಿಲ್ಲ ಒಂದ್ಸಲ ನೋಡೋಕೆ ಹೋಗೋದ ಅಂತ ಕಿವಿಡ ಬಂದಿತ್ತು ನಿನ್ನ ಕರ್ಕೊಬೋಯ್ತೀನಿ ಮುಗ ನೋಡೋಕೆ ಹೋಗೋದ ಅಂತವ ಭಾರಿ ಚೆನ್ನಾಗಿದ್ದದಂತೆ ಮಗ ಮಾತ್ರವ ಏನು ಕೆಂಪಿಗೆ ಗುಂಡುಕ್ಕೆ ಚೆನ್ನಾಗಿ ಅರೆ ಏನು ಸೀರಿಯಸ್ ಆಗ್ಬಿಟ್ಟು ಐಸಿಯುಗೆ ಹಾಕ್ಬಿಟ್ಟಿದಾರಂತೆ 2 ಟೈಮಲ್ಲೂ ಹಂಗೆ ಬದುಕಕ್ಕಿಲ್ಲ ಅಂತ ಹೇಳಿದರು ಅವನಿಗೂ ಮಗಿಗೂ ಗ್ಯಾರಂಟಿ ಕೊಡೋಕ್ಕಾಯ್ಕಿಲ್ಲ ಹೇಳಿದ್ರು ಕಿವಿಡ ಮಾತೇವರೆಲ್ಲ ಹೋಗೋಕ್ಕಾಯ್ತದೆ ಒಂದು ದಿವಸ ಹೋಗಿ ನೋಡ್ಕೊಬರೋದ ಅಂತವ 2 ಟೈಮಲ್ಲೂ ಹಂಗೆ ಹುಷಾರಿಲ್ದಂಗೆ ಆಯಿತು ತೊಂದರೆ ಆಯಿತು 2 ಟೈಮಲ್ಲೂ ಏನೋ ದೇವ್ರು ಕಾಪಾಡ್ದ ಅಂದ್ಬಿಟ್ಟು ಅನ್ಕೋತಿದ್ರು ಏನೋ ಉಳಿಸ್ತಲ್ಲ ದೇವರು ನಮ್ಗೆ ಏನೋ ಒಳ್ಳೇದು ಮಾಡ್ತಾ ಅಂತ ಅಂದ್ಬಿಟ್ಟು ಈಗ ಪುನಃ ಮುಗಿಗೆ ಸೀರಿಯಸ್ ಆಗ್ಬಿಟ್ಟದೆ ಅಲ್ಲ ಕಣ್ಮುಖ ಏನಾರು ಆಗಲಿ ಹುಷಾರಿಲ್ದಿರಲಿ ಏನಾರು ಹಂಗಾಗದೆ ಈ ಹುಷಾರಿಲ್ಲ ಏನಾರು ಇದು ತೊಂದರೆ ಆಗದೆ ಅಂತ ಹೇಳ್ಬೇಕು ತಾನೇ ಐಸು ಅಲ್ಲದೆ ಅಂದರೆ ಏನರ್ಥ ಏನು ಹೇಳಿದಾರೆ ಅಂತ ಡಾಕ್ಟ್ರು ಮುಗಿಗೆ ಏನಾಗಿದ್ದದು ಅದನ್ನಾರು ಹೇಳ್ಬೇಕು ತಾನೇ ಅದೆಲ್ಲ ಗೊತ್ತಿಲ್ಲ ಕಣವ ಏನಾಗಿದ್ದದು ಅಂತವ ಹೊಟ್ಟೆ ಉರಿತದೆ ಮುಗಿ ನೆನ್ಸ್ಕೊಂಡ್ರೆ ಭಾರಿ ಚೆನ್ನಾಗಿತ್ತಂತೆ ಮುಗ ಅಲ್ಲ ಏನಾರು ಹೋಗ್ಲಿ ಮಕ್ಕಳು ಏನಾರು ಆದರೆ ಹೊಟ್ಟೆ ಉರಿತದೆ ತಾನೇ ಅಲ್ಲ ಅದಕ್ಕೆ ಹಿಂಗಾಗೋಯ್ತು ಆಗಿಂದು ಅಷ್ಟೇ ಮೊದಲೇ ಅಕ್ಕಂಗೆ ರತ್ನಕ್ಕಂಗೆ 2 ಮಗ ಆಗಿದ್ವಂತೆ ಹುಟ್ಟುಡ್ತಾಗೆ ಒಂದು ಮಗ ಸತ್ತೈತಂತೆ ಇನ್ನೊಂದು ಮಗ ಇನ್ನೊಂದು 2 ತಿಂಗಳಾದ್ಮೇಲೆ ಸತ್ತೈತಂತೆ ಈಗ ಹಿಂಗೆ ಆಗೋದಲ್ಲ ಅದಕ್ಕೆ ಅವರು ಹುಸಿ ಇದಾಗಿಲ್ಲ ಪಾಪ ಅದು ಯಾಕೋ ಕಣೆ ಏನೋ ಕಣೆ ಹಿಂಗೆ ಆಗೋಯ್ತು ಆವತ್ತು ಅದನ್ನೆಲ್ಲ ಹೇಳ್ಕೊಂಡು ಬೇಜಾರು ಮಾಡ್ಕೊತಿದ್ರು ಮನೇಲಿ ಒಂದು 2 ಮಗ ಸತ್ತೋದು ಆಮೇಲೆ ಬಸ್ರಿ ಆಗ್ಬಿಟ್ಟು ಸುಮಾರು ಸಲ ಆಮೇಲೆ ಏನೂ ಇಲ್ದಂಗಾಯ್ತು ಅಂತೆಲ್ಲ ಹೇಳ್ತಿದ್ರು ಪಾಪ ಹೊಟ್ಟೆ ಉಳಿತದೆ ನನಗದು ನೆನ್ಸ್ಕೊಂಡ್ರೆ ಇದೊಂದು ಮಗನಾರು ಹೊಚ್ಕೊಟ್ಟಾಗ ಇದ್ಬಿಟ್ರೆ ಸಾಕು ಅಂತವ ಅಕ್ಕಂಗೆ ಮೇಲೆ ಮಕ್ಕಳು ಅಂದರೆ ಭಾರಿ ಆಸೆ ಹುಸಿ ಆಸೆ ಮಾಡೋಕ್ಕಿಲ್ಲ ಮಕ್ಕಳು ಅಂದರೆ ಆಮೇಲೆ ಈಗ ಬಸ್ರಿ ಆದಮೇಲಂತೂ ಖುಷಿಯಾಗಿರ್ತಿಲ್ಲ ಮೊದಲಾಗಿರ್ತಿಲ್ಲ ಭಾರಿ ಬದಲಾಗ್ಬಿಟ್ಟಿತ್ತು ಆಮೇಲೆ ಈಗಲೂ ಒಂದು ಸ್ವಲ್ಪ ದಿವಸದಲ್ಲಿ ಫೋನ್ ಮಾಡಿತ್ತು ಹೆಂಗಿದ್ದಿ ಚೆನ್ನಾಗಿದ್ದೀಯಾ ಹಂಗೆ ಅಂತ ನನ್ನ ಜೊತೆ ಮಾತ್ರ ಭಾರಿ ಚೆನ್ನಾಗಿ ಮಾತಾಡ್ತಿತ್ತು ಕಣವ ಅಕ್ಕ ಹಂಗೆ ಅಂತ ಏನು ಹೇಳಕ್ಕೆ ಹೋಗ್ಬಾರ್ದು ಒಟ್ಟಿಗೆ ಭಾರಿ ಚೆನ್ನಾಗಿ ಮಾತಾಡ್ತಿತ್ತು ನನ್ನ ಜೊತೆಗೆ ಚೆನ್ನಾಗಿ ಮಾತಾಡೋದು ಕತೆ ಹೇಳೋದು ಮಾಡೋದು ಮುಟ್ಟೋದು ಹಂಗೆಲ್ಲ ಮಾಡೋದು ಈಗ ಏನೋ ಕಣೆಯ ಹಿಂಗೆ ಆಗ್ಬಿಟ್ಟದೆ ನನಗಂತೂ ಭಾರಿ ಬೇಜಾರಾಗದೆ ಅದನ್ನೇ ಹೆಂಗೆ ಮಾತಾಡ್ಕೊತಿದ್ರು ಅತ್ತೆಯವರೆಲ್ಲವ ನೋಡೋಕೆ ಹೋಗೋಕ್ಕಾಯ್ತದೆ ಮುಗಿನ ನೋಡ್ಕೊಬರೋದ ಅಂತವ ಮುಗ ನನಗೂ ಹೊಟ್ಟೆ ಉರಿತದೆ ಕಣವ ಮುಗಿಗೆ ಹಿಂಗಂದರೆ ಭಾರಿ ಹೊಟ್ಟೆ ಉರಿತದೆ ನನಗೂ ಸಣ್ಣಕ್ಳಿಗೆಲ್ಲವ ಜನ ಸಣ್ಣ ಏನಾರು ಆಗಲಿ ಭಗವಂತ ಆರೋಗ್ಯ ಮಾತ್ರ ಕೊಡಬೇಕು ಇಂಥ ಕಾಯಿಲೆ ಕಸಾಯ ಎಲ್ಲವ ನಮ್ಮಂಥ ಬಡವ್ರಿಗೆಲ್ಲ ಕಣವ ನಮ್ಮಂಥ ಬಡವ್ರಿಗೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ ಪ್ರೈವೇಟ್ ಹಾಸ್ಪಿಟ್ಲೆಲ್ಲ ಕರ್ಕೊಂಡೋಗಿರೋದು ಅಯ್ಯೋ ಅದು ಯಾವ ಆಸ್ಪತ್ರೆನೂ ಕೇಳಿಲ್ಲ ಕಣವ ಕೇಳೋಕೆ ಹೋಗಿಲ್ಲ ಆಮೇಲೆ ಕೇಳಬೇಕು ಕುಳ್ಳಣ್ಣ ಬರ್ತಾರಲ್ಲ ಅಮ್ಮಂಗೆ ಫೋನ್ ಮಾಡಿತ್ತು ಅತ್ತೆ ಅದೇನು ಮಾತಾಡ್ತೋ ಕಾಣೆಯ ನಾನು ಆಸ್ಪತ್ರೆಗೆ ಇದ್ರಲ್ಲ ಗಳಿಗೂ ಫೋನ್ ಮಾಡಿಬಿಡ್ದು ಅಂದ್ಬಿಟ್ಟು ನಾನು ಮಾಡಿಲ್ಲ ಹಾಗೆ ಮಾಡಿದ್ದಕ್ಕೆ ಇಸುವಲ್ಲ ಕಂಡವ್ರೆ ಅಂತ ಹೇಳ್ತು ಏನು ಆಯ್ಕಿಲ್ಲ ಬಿಡು ಅಂತಂದಿತ್ತು ಆಮೇಲೆ ಹೇಳಮ್ಮ ಏನಾಯ್ತು ಅಂದಿದ್ದಕ್ಕೆ ಇಸುವಲ್ಲದೆ ಆಮೇಲೆ ಫೋನ್ ಮಾಡ್ತೀನಿ ಇರುವಂತ ಅಂತು ಎಲ್ಲ ಪಕ್ಕದಲ್ಲೇ ಅವಕ್ಕ ಇತ್ತೇನೋ ರತ್ನಕ್ಕ ಅದಕ್ಕೆ ಅಮ್ಮ ಏನು ಹೇಳಲಿಲ್ಲ ಅಲ್ಲ ಕಣ್ಮಗ ನೀನು ಅಂಥ ಪರಿಸ್ಥಿತಿಲಿ ಬ್ಯಾಡ್ ಡೆಸ್ನೆಲ್ಲ ಮಾಡ್ಕೊ ಕೂತಿದ್ದಿಲ್ಲ ನೀನು ಮಾಡಿದಿರ್ತಾನೆ ಏನಾಯ್ತಿತ್ತು ಇದನ್ನೆಲ್ಲ ಬೇರೆ ಮಾಡ್ಕೊ ಕೂತಿದ್ದೀಯಲ್ಲ ನನಗೆ ಹುಸಿ ಬೇಜಾರಾಯ್ತಾ ಅಯ್ಯೋ ನನಗೆ ಭಾರಿ ಬೇಜಾರಾಯ್ತು ಕಂತಕೋ ಹಿಂಗೆಲ್ಲ ಇದ್ದದ ಜನ ಅಯ್ಯೋ ಕಣವ ಭಗವಂತ ಆರೋಗ್ಯ ಹಚ್ಕೊಟ ಕೊಡವ ನಾನು ಅದಕ್ಕೆ ತಾಯಿನ ಹಂಗೆ ಹೊಟ್ಟೆ ಉರಿಸ್ತಾ ಕೂತಿದ್ದೀನಿ ನೀನು ಏನೋ ಅಚ್ಚುಕಟ್ಟಾಗಿ ನಾವು ಒಂದು ಕೊಟ್ಟ ಮೇಲೆ ಒಂದು ಪದ ಅಂತ ಕೊಟ್ಟ ಮೇಲೆ ಅದು ಕೈಗೆ ದಕ್ಕಂಗೆ ಮಾಡಬೇಕು ಕಿತ್ಕೊಳ್ಳೋದಕ್ಕೆ ಯಾತಿಗೆ ಕೊಡ್ಬೇಕು ಹೋಗ್ಬೇಕು ಹೇಳು ನೀನೇ ಕಿತ್ಕೊಳ್ಳೋಕೆ ಅದೇ ಕೊಡೋಕೆ ಹೋಗ್ಬೇಕು ಇಲ್ಲ ಇಲ್ದೇ ಹೆಂಗಿದ್ರು ಇಲ್ದೇ ಎಷ್ಟು ದಿವಸ ಇದ್ದು ಬಿಡೋರು ಕೊಟ್ಬಿಟ್ಟು ಒಂದು ಕೈಲಿ ಕೊಟ್ಬಿಟ್ಟು ನನ್ನ ಕೈಲಿ ಕಿತ್ಕೊಳ್ಳೋದಕ್ಕೆ ಅದು ಯಾಕೆ ಕೊಟ್ಟೆ ಅಂತ ಕೊಡಬೇಕು ಕಣವ ಅದೇ ಬೇಜಾರಾಗೋದು ಎಷ್ಟು ಆಸೆಗಿರ್ತಾರೆ ಅಲ್ವಾ ಸರಿ ಕತೆ ಊಟ ಮಾಡು ಏನೂ ಆಯ್ಕಿಲ್ಲ ಕತೆ ಅಮ್ಮ ಹೇಳೋದು ಏನೂ ಆಯ್ಕಿಲ್ಲ ಬಿಡು ಅಂತವ ಬಿಡು ಏನೂ ಆಯ್ಕಿಲ್ಲ ಊಟ ಮಾಡು ನೀನು ಕಾವೇರಿ ಎಲ್ಲ ಹೆಂಗಿದ್ರು ಚೆನ್ನಾಗಿದ್ದಾರೆ ಕಾವೇರಿ ಚೆನ್ನಾಗಿದ್ದಾಳೆ ನೋಡೋಕೆ ಹೋಗಿದ್ದಲ್ಲ ಚೆನ್ನಾಗವಳೆ ಅವಳು ಅವತ್ತು ದೇವಸ್ಥಾನಕ್ಕೆ ಹೋಗಿದ್ಲು ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗಿದ್ಲು ಈಗ ಬಂದ್ಲು ಅಂತವ ಉಳ್ಕೊ ಅಂತ ಹಿಂಸೆ ಮಾಡಿದ್ಲು ನಾ ಏನು ಉಳ್ಕೊಳಕ್ಕೆ ಹೋಗಲಿಲ್ಲ
ನಿಮ್ಮ ಅಪ್ಪನೂ ಇತ್ತು ಆಮೇಲೆ ಪುಟ್ಟಿ ತಿಮ್ಮನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದು. ಅಲ್ಲೂ ಕಾವೇರಿ ಅವ್ರ ಮನೇಲೂ ಹುಸಿ ಹಿಂಸೆ ಮಾಡಿಲ್ಲ. ಬಾಡಾಕ್ತೀನಿ ಉಳ್ಕೊಳ್ಳಿ ಬಾಡಿಡ್ತೀನಿಲ್ಲ ಊಟನಾರು ಮಾಡ್ಕೊಂಡು ಹೋಗಿ ಅಂತವ. ನಾನೇ ಅವ್ರ ದೇವಸ್ಥಾನಕ್ಕೆ ಬೇರೆ ಹೋಗಿದ್ರು. ಹೊಲ್ಸು ಮಾಡ್ಕೊ ಕೂತ್ಕೊಳ್ಳ ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ ಅವಳು ಕರಿಬೇಕು. ಏನೋ ಕಳಿಸೇ ಇಲ್ಲ. ಹೊಸ ದಿವಸ ಆಯ್ತಾ ನನ್ನ ಅದಕ್ಕೆ ಮುಂದಿನ ಕಳಿಸ್ತೀನಿ ಅಂತಂದರು. ಅಲ್ಲಿಗಂತ ತಾಳು ಸೀತಂದು ನೋಡ್ಕೊ ಬಂದ್ಬಿಡೋದು ಅಂದ್ಬಿಟ್ಟು ಹಂಗೆ ಬಂದೆ. ಅಲ್ಲ ಪುಟ್ಟಿನೂ ತಿಮ್ಮನ್ನು ಕರ್ಕೊಬರ್ಬೇಕು ತಾನೇ. ನಾನು ಕರ್ಕೊಂಡು ಬರೋಕ್ಕಿಲ್ಲ ಅಂತಿದ್ದಿ, ಏನೂ ಇಲ್ಲ ಅಂತಿದ್ದಿ. ಹೋಗ್ಲಿ ದಸರಾ ರಜೆ ಕೊಟ್ಟಿಲ್ವಾ? ಅಯ್ಯೋ ಇಲ್ಲ ಕಣ್ಮಗ, ಇನ್ನೂ ಒಂದು ವಾರ ಆದದಂತೆ ಕೊಡೋದು. ಇನ್ನೊಂದು ವಾರ ಆದ್ಮೇಲೆ ಕೊಟ್ಟರಂತೆ 15 ದಿವಸ ಗಂಟ. ಏನು 15 ದಿವಸ ಅಂದರೆ ಹೋಗೋದೇ ಒಂದು ತಿಂಗಳು. ಏನೋ ಅದೇನೋ ಎಕ್ಸಾಮ್ ಅಂತಲ್ಲ ಈಗ, ದಸರಾ ರಜದ ಎಕ್ಸಾಮು. ಈಗ ಎಕ್ಸಾಮ್ ಎಲ್ಲ ಆದಮೇಲೆ ದಸರಾ ರಜೆ ಕೊಡ್ತಾರೆ. ಅದಾದ್ಮೇಲೆ ಏನು ಇನ್ನು ಅವೇನೋ ಒಂದು ತಿಂಗಳು ಉಳ್ಕೊತವೆ. ಏನೋ ಅವ್ರನ್ನ ತಡೆದು ನಿಲ್ಸೋಕ್ಕಾಗದ? ಅಯ್ಯವ್ವ ಕುಣಿದು ಮುಳುಗ್ತವೆ ಕಂತಾಕು. ಅತ್ತಗಿತ್ತ ಕಳ್ಸೋಕೆ ಹೋಗ್ಬೇಡ, ಬಿಸಿಲು. ಇವ್ರನ್ನ ಪುಟ್ಟಿನ ಕಳ್ಸೋಕೆ ಹೋಗ್ಬೇಡ ಅತ್ತಗಿತ್ತಾಗ. ಈಗ ಸರಿ ಇಲ್ಲ ಜನ, ಒಬ್ಳೆಯ. ಆಮೇಲೆ ಮೊದಲೇನೋ ಕಾವೇರಿ ಕರ್ಕೊಬರೋಳು ಹುಷಾರು ಕಣವ. ಈಗ ಹಳ್ಳಿಲೂ ನಂಬಕ್ಕಾಗಲ್ಲ, ಸಿಟಿಲೂ ನಂಬಕ್ಕಾಗಲ್ಲ. ಈ ಜನಗಳ ಈ ಟಿ ವಿಗೆ ಫೋನೆಲ್ಲ ನೋಡ್ತಿದ್ರೆ ಕೈ ಕಾಲೆಲ್ಲ ನಮಗೆ ನಡುಕ್ಬರ್ತವೆ. ಯಾರನ್ನ ನಂಬೋದು ಯಾರನ್ನ ಬಿಡೋದು? ನಂಬ್ಕೊಂಡಿರೋರೆಲ್ಲವ, ನಮ್ಮವ್ರು ಅಂದ್ಕೊಂಡಿರೋರೆಲ್ಲವ. ಏನು ಹಂಗಾದ್ರೆ ಕತೆ. ಹುಷಾರು ಕಣವ, ಏನಾರು ಪುಟ್ಟಿ ತಿಮ್ಮನ ಅತ್ತಗಿತ್ತ ಬಿಡಬೇಡ. ನೀನು ಹುಷಾರು. ಅಪ್ಪನ ಕರ್ಕೊಬರ್ಬೇಕು ತಾನೇ. ಅಯ್ಯೋ ನಿಮ್ಮ ಅಪ್ಪನ ದೊಡ್ಡ ನಮಸ್ಕಾರ ಕಣವ. ನಾನು ಅದೇ ಅಲ್ಲಿಗೆ ಹೋದ್ನಲ್ಲ ಕಾವೇರಿ ಮನೆಗೆ. ನಿಮ್ಮ ಅಪ್ಪನ ಕಾಡಿ ಬೇಡಿ ಬನ್ನಿ ಹಂಗೆ ಹಿಂಗೆ ಅಂತವ ಉಪಾಯ ಮಾಡಿ ನೈಸ್ ಮಾತಾಡಿ ಬನ್ನಿ ನಿಮ್ದು ಅಮ್ಮಯ್ಯ ದಪ್ಪಯ್ಯ ಅಂತ ಬೇಡ್ಕ ಹೋಗಿವ್ನಿ. ನಿಮ್ಮ ಅಪ್ಪ ಬರೋಕ್ಕಿಲ್ಲ. ನಾನು ಬರೋಕ್ಕಿಲ್ಲ ಅಂದ್ಕೊಂಡು ಏನು ಆಟ ಮಾಡ್ಕೊ ಕೂತವನೆ ನಿಮ್ಮಪ್ಪ. ಕರೆದ್ರೆ ಯಾರು ಬರಬೇಡದ ಮಾರಯ್ಯ. ಕರೆದ್ರು ಬರ್ತಾ ಇಲ್ಲ. ನಾನೇನು ಮಾಡಕ್ಕೆ ಬರೋಣ, ಹೋಗಿದ್ದು ಬಾ ಹೋಗು ಹಂಗೆ ಹಿಂಗೆ ಅಂತ. ನಾನು ಹೊಸ್ದಾಗಿ ಬೇರೆ ಮದುವೆ ಆಗದೆ. ಅವ್ರು ಏನು ಅನ್ಕೊಂಡಾರ ನಾನು ಒಬ್ಳೆ ಹೋದ್ರೆ ಅಂತವ ಕಾಡಿ ಬೇರೆ ಹೋಗಿವ್ನಿ. ಹೋಗ್ಬಿಟ್ಟು ಅಲ್ಲಿ ಬೇರೆ ಕೈಯ ಅಂತ ಕೂತವ ನಿಮ್ಮಪ್ಪ. ಅಲ್ಲ ಯಾರೇನು ದುಡ್ಡು ಕೊಡ್ತಿದ್ನ, ಕಾಸು ಕೊಡ್ತಿದ್ನ? ಏನೂ ಇಲ್ಲ ತಾನೇ. ಅಚ್ಚುಕಟ್ಟಾಗಿ ದುಡ್ಡು ಬರಬೇಕು ತಾನೇ. ಮಗಳು ನೋಡ್ಕೊಂಡು ದೇವಸ್ಥಾನಕ್ಕೆ ಹೋಗೋರೆ ಅಂದರೆ ಯಾವುದು ಕೇಳೋಕ್ಕೂ ಇಲ್ಲ ಮಾಡೋಕ್ಕೂ ಇಲ್ಲ. ಬಂದ್ಬಿಡ್ತಿದ್ದೆ ಹಂಗೆ ಅಂದ್ಕೊಂಡು ನನಗೆ ಗೀತಾ ಕೂತವ್ರೆ. ನಾನು ಕನ್ಸ್ಕೊಂಡಿದ್ನ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ. ಎಲ್ಲ ಹೋಗ್ತಾರೆ ಕೇಳಿದ್ರೆ ಮನೇಲಿ ಅಂತಿದ್ದಲ್ಲ. ಅದಕ್ಕೆ ಇವತ್ತು ಮನೇಲಿದ್ದಾಳೇನೋ ತಾಳು ಹೋಗೋದನ್ಕ ಹೊಂಟೋದೆ. ಅವ್ರು ನೋಡ್ರೆ ದೇವಸ್ಥಾನಕ್ಕೆ ಹೊಂಟೋಗವ್ರೆ. ನಿಮ್ಮ ಅಪ್ಪ ನೋಡ್ರೆ ನನಗೂ ಗೀತಾ ಕೂತವ್ನೆ. ಜ್ಞಾನ ಬೇಡವಾ ನಿಂಗೆ ಗೊತ್ತಾಯ್ಕಿಲ್ವಾ? ಕೇಳಿದ್ರು ಬರ್ದಾನೆ ಹಿಂಗೆ ಬಾ ಹೋಗೋದ ಅಂತ. ಮಗಳು ನೋಡಕ್ಕಂದ್ಬಿಟ್ಟು ಹೋಗ್ಬಿಟ್ಟು ಹಂಗೆ ಬರೋಕ್ಕದ ವಾಪಿಸಿ ಹೇಳ್ಸಿತ. ನಿಮ್ಮ ಅಪ್ಪನ ಜೊತೆ ಆಡಕ್ಕೆ ಆಯ್ಕಿಲ್ಲಕ್ಕಂತಾಕೋ. ಹೊಟ್ಟೆ ಉರಿಸಿ ಮೊಟ್ಟೆ ಕಟ್ತಾನೆ. ಯಾವಾಗ ಈ ಕಷ್ಟ ಪರಿಹಾರ ಆದದ್ದು? ನಿಮ್ಮ ಅಪ್ಪ ಒಬ್ಬ ನೆಟ್ಟಿಗೆ ಬಿಟ್ಟಿದ್ರೆ ನಮಗೆ ಇದು ಏನೂ ಚಿಂತೆ ಇದ್ದಿದ್ದಿಲ್ಲ. ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ನಿಮ್ಮ ಅಪ್ಪ ಒಬ್ಬ ನೆಟ್ಟಿಗೆ ಬಿಟ್ಟಿದ್ರೆ ನನ್ನ ಹಾಟ್ಗಳನ್ನೇ ಸರಿಯಿಲ್ಲ. ಸುಮ್ಮನೆ ಹೋಗ್ಲಿ, ನಿನಗೆ ಯಾಕೆ ತೊಂದರೆ ಕೊಡೋದು? ನೀನು ಊಟ ಮಾಡು, ಮಾಲನ್ಗೂ ಹಾಕೊಡು ಉಣ್ಲಿ. ನಿಮ್ಮ ಅವ್ರಿಗೆಲ್ಲ ಹಾಕೊಡು. ಅವರು ಮಾಡ್ತಾರಂತೆ ಮಾಡು ನೀನು. ಸರಿ ಕತೆ ಗೊತ್ತಾಯ್ತದೆ. ನನಗೂ ಊಟ ಗೀಟ ಮಾಡ್ಕೊಂಡು ಹೊರಟು ಬಿಡ್ತೀನಿ. ಪುಟ್ಟಿ ತಿಮ್ಮನ ಬಿಸ್ಕೂಲಿಂದ ಬಂದಿರ್ತಾರೆ, ಇಟ್ಟಿರ್ತವೆ ಯಾರೂ ಇಲ್ಲ. ಹೇಳ್ತೀನಿ ಬಂದಾಗಲೆಲ್ಲ ಕರ್ಕಬಾ ಅಂತ. ನಿಂದಿದ್ದೊಂದು ನಾಡ್ಕನವ. ನನಗಂತೂ ಹೊಸಿ ಬೇಜಾರಾಕಿಲ್ಲ. ನೀನು ಹಿಂಗೆ ಮಾಡ್ಬಿಟ್ರೆ ನೀನು ಅವ ಇಕ್ಳು ತಾನೇ ಎಲ್ಲಿಗೋದವು ಕರ್ಕೊಬರೋಕ್ಕಾಯ್ತಿಲ್ವಾ? 1-2 ದಿವಸ ಇದ್ಬಿಟ್ಟು ಹೋಗ್ಬೋದಾಗಿತ್ತು. ಸರಿ ಹೇಳ್ತೀನಿ. ನೀನು ಅಡಿಗೆ ಕರ್ಕೊಬಿಟ್ಟು ಕೊಡ್ತಾರೆ ಬಿಡ್ತಾರೆ, ಕೆಡ್ಸ್ಕೊಬೇಡ. ಏನು ಬಸ್ಸಲ್ಲಿ ಅದು ಬೇರೆ ಟೈಮಿಂಗ್ಸ್ ಬಸ್ಸು ಕೂತ್ಕೊಂಡಿಯಾ? ಹೇಳ್ತೀನಿ ನಿನ್ನ ಅಡಿಗೆ ಅವರೇ ಕರ್ಕೊಬಿಟ್ಟು ಕೊಡ್ತಾರೆ. ಸರಿ ಕಣವು. ಮತ್ತೆ ಊಟ ಮಾಡಿ ಅಚ್ಚುಕಟ್ಟಾಗಿ ಏನಾದ್ರು ಬೇಕಾದ್ರೆ ಹಾಕಿಸ್ಕೊ. ಇನ್ನೊಂದು ಪೀಸ ಕೊಡೋಣ? ಬೇಡ ತಾಳು, ಮೊದಲು ಇದನ್ನೇ ಖಾಲಿ ಮಾಡ್ತೀನಿ.